ಲಂಚ ಪ್ರಕರಣ ಚಂದ್ರು ಲಮಾಣಿಗೆ ಗೇಟ್ ಪಾಸ್ ಫಿಕ್ಸ್. ಬಿಜೆಪಿಯಿಂದ ಉಚ್ಚಾಟನೆಯಾಗ್ತಾರಾ ಚಂದ್ರು ಲಮಾಣಿ? ಲಂಚ ಪ್ರಕರಣದಲ್ಲಿ ಸಿಕ್ಕಾಕೊಂಡ್ರು ಚಂದ್ರು ಲಮಾಣಿ, ಈಗ ಗೇಟ್ ಪಾಸ್ ಫಿಕ್ಸ್ ಅಂತಿದೆ. ಜೊತೆಗೆ ಬಿಜೆಪಿಯಿಂದ ಉಚ್ಚಾಟನೆ ಆಗ್ತಾರಾ ಚಂದ್ರು ಲಮಾಣಿ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಕಮಿಷನ್ ಕೈ ಸರ್ಕಾರ ಅಂತಿದ್ದವರಿಗೆ ಈಗ ಮುಖಭಂಗವಾಗಿದೆ. ಚಂದ್ರು ಲಮಾಣಿ ಜೈಲು ಸೇರಿದ್ರು ಕೇಸರಿ ಪಡೆಗೆ ದೊಡ್ಡ ಹೊಡೆತ ಇದು. ಡ್ಯಾಮೇಜ್ ಕಂಟ್ರೋಲ್ಗಾಗಿ ಚಂದ್ರು ಲಮಾಣಿಗೆ ಗೇಟ್ ಪಾಸ್ ಕೊಡುತ್ತಾ ಬಿಜೆಪಿ? ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರೋ ಚಂದ್ರು ಲಮಾಣಿ ಶಿರಹಟ್ಟಿ ಶಾಸಕ 5 ಲಕ್ಷ ಲಂಚ ಪಡೆಯುವಂತಹ ಸಂದರ್ಭದಲ್ಲಿ ಸಿಕ್ಕಿಬಿದ್ದಿರುವಂತಹ ಬಿಜೆಪಿ ಶಾಸಕ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತಿದ್ದಂತಹ ಬಿಜೆಪಿ ನಾಯಕರಿಗೀಗ ಮುಖಭಂಗವಾಗಿದೆ. ಬಿಜೆಪಿ ಶಾಸಕ ಚಂದ್ರು ಲಮಾಣಿಯೇ ಈಗ ಟ್ರ್ಯಾಪ್. ಹೈಕಮಾಂಡ್ ಅಂಗಳ ತಲುಪಿದೆ ಲಂಚ ಪ್ರಕರಣ. 5 ಲಕ್ಷ ಲಂಚ. ಈ ಹಿಂದೆಯೂ ಹಲವು ಶಾಸಕರಿಗೆ ಶಾಕ್ ಕೊಟ್ಟಿದ್ದಂತಹ ಬಿಜೆಪಿ ಈಗ ಶಾಸಕರಾಗಿದ್ದಂತಹ ಮಾಡಾಳ ವಿರೂಪಾಕ್ಷಪ್ಪ, ವೈ ಸಂಪುಗಿ ಇಬ್ಬರ ಮೇಲೂ ಕೂಡ ಭ್ರಷ್ಟಾಚಾರ ಆರೋಪ ಈ ಹಿಂದೆ ಕೇಳಿ ಬಂದಿತ್ತು. ಬಳಿಕ ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಕೈ ತಪ್ಪಿತ್ತು. ಈಗ ಇಂಥದ್ದೇ ಪರಿಸ್ಥಿತಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿಗೂ ಬರುತ್ತಾ? ಬಿಜೆಪಿಯಿಂದ ಗೇಟ್ ಪಾಸ್ ಸಿಗತ್ತಾ? 5 ಲಕ್ಷ ಲಂಚ ಪಡೆಯುವಂತಹ ಟೈಮ್ನಲ್ಲಿ ಚಂದ್ರು ಲಮಾಣಿ ರೆಡ್ ಹ್ಯಾಂಡ್ ಆಗಿ ಲೋಕಾಗೆ ಸಿಕ್ಕಿಬಿದ್ರು. ಬಿಜೆಪಿ ಹೇಳುತ್ತಿತ್ತಲ್ಲ, ಕೈ ಸರ್ಕಾರ ಇದು, ಕಮಿಷನ್ ಸರ್ಕಾರ ಅಂತ ಬಿಜೆಪಿಯವರ ಕೂಗಿತ್ತು. ಆದರೆ ಬಿಜೆಪಿ ಪಕ್ಷದ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ರೆಡ್ ಹ್ಯಾಂಡ್ ಆಗಿ ಲೋಕಾಗೆ ಸಿಕ್ಕಿಬಿದ್ರಲ್ಲ, ಮುಖಭಂಗವಾಗಿದೆ ಈಗ ಬಿಜೆಪಿಗೆ. ಏನಾಗುತ್ತೆ ಮುಂದಿನ ನಡೆ? ಗೇಟ್ ಪಾಸ್ ಅಂತಿದ್ದಾರೆ ಬಿಜೆಪಿಯ ನಾಯಕರು ಅನ್ನೋದಾದ್ರೆ, ಈ ಹಿಂದಿನ ಪ್ರಕರಣವನ್ನ ಗಮನಿಸೋದಾದ್ರೂ ಕೂಡ ಲಂಚ ಪಡೆದವರನ್ನ ಹೀಗೆಯೇ ಗೇಟ್ ಪಾಸ್ ಮಾಡಿದ್ರು. ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಅನ್ನ ತಪ್ಪಿಸಲಾಗಿತ್ತು. ಈ ನಡುವೆ ಇಂಥದ್ದೇ ನಡೆಯನ್ನ ಮತ್ತೆ ಬಿಜೆಪಿಯವರು ತಗೋತಾರ ಅನ್ನುವಂಥ ಆಲೋಚನೆ ಇದೆ. ಯಾಕೆ ಅಂದ್ರೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದೇ ರೀತಿಯಾಗಿ ಆಗಬೇಕು. ಜೊತೆಗೆ ಈ ವಿಚಾರ ಚಂದ್ರು ಲಮಾಣಿ ಲಂಚ ಪ್ರಕರಣ ಹೈಕಮಾಂಡ್ ವರೆಗೂ ತಲುಪಿದೆ. ಹಾಗಾಗಿ ಪಕ್ಷದಿಂದ ಚಂದ್ರು ಲಮಾಣಿಯನ್ನ ಉಚ್ಚಾಟನೆ ಮಾಡ್ತಾರಾ? ಬಿಜೆಪಿ ಅಟ್ಲೀಸ್ಟ್ ತನ್ನ ಮರ್ಯಾದೆಯನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಅಥವಾ ತಮ್ಮ ಸ್ಟೇಟ್ಮೆಂಟ್ಗಳು ತಾವೇನ್ ಹೇಳ್ತಿದ್ರು, ಕಾಂಗ್ರೆಸ್ ಸರ್ಕಾರ ಲಂಚ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕಮಿಷನ್ ಸರ್ಕಾರ ಅಂತಿದ್ರು, ಅದೇ ಬಿಜೆಪಿ ನಾಯಕರಲ್ಲಿ ಈಗ ಶಾಸಕ ಚಂದ್ರು ಲಮಾಣಿ ಲಂಚ ತೆಗೆದುಕೊಳ್ಳುವಾಗ ಸಿಕ್ಕಿ ಬಿದ್ದಿದ್ದಾರೆ. ಹಾಗಾಗಿ ಅವರವರ ಮರ್ಯಾದೆಯನ್ನ ಕಾಪಾಡಿಕೊಳ್ಳಿಕ್ಕೋಸ್ಕರನಾದ್ರೂ ಈಗ ಪಕ್ಷದಿಂದ ಉಚ್ಚಾಟನೆ ಮಾಡುತ್ತಾ ಬಿಜೆಪಿ ಅನ್ನುವಂಥ ಮಾತಿದೆ. ಭ್ರಷ್ಟಾಚಾರ ನಿಲ್ಲೋಕೆ ಕೇವಲ ಕಮಲ ಪಡೆ ಭ್ರಷ್ಟಾಚಾರಿಗಳು ಕಾಂಗ್ರೆಸ್ನಲ್ಲಿದ್ದಾರೆ ಅಂತ ಹೇಳೋದಲ್ಲ, ಅವರ ಪಕ್ಷದಲ್ಲೂ ಇದ್ದಾರೆ. ಈಗೇನ್ ಮಾಡ್ತೀರಾ ನೀವು? ಹೈಕಮಾಂಡ್ ಈಗೇನ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ? ರಾಜ್ಯ ಬಿಜೆಪಿಯಲ್ಲಿ ಈಗ ಯಾವ ಆಲೋಚನೆಗಳು ಸದ್ಯಕ್ಕೆ ನಡೀತಿದೆ? ಹಾಗಾದ್ರೆ ಶಾಸಕ ಚಂದ್ರು ಲಮಾಣಿಯನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರಾ ಅಂತ? ಯಾಕೆಂದ್ರೆ ಚಂದ್ರು ಲಮಾಣಿ ಮಾಡಿದಂತಹ ಈ ಕೆಲಸ ಇದೆಯಲ್ಲ, ಇದು ಬಿಜೆಪಿಗೆ ದೊಡ್ಡ ಹೊಡೆತ. ಈ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡೋಕೆ ಈಗ ಬಿಜೆಪಿ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ? ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದ್ದಾರೆ ಚಂದ್ರು ಲಮಾಣಿ. 11 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು, 5 ಲಕ್ಷ ಮುಂಗಡವಾಗಿ ಲಂಚ ಪಡೆಯುವಾಗ ಅವರದೇ ಜಾಗದಲ್ಲಿ ಅವರದೇ ಆಸ್ಪತ್ರೆಯಲ್ಲಿ ಸಿಕ್ಕಿ ಬಿದ್ದಿದ್ದಾರೆ ಚಂದ್ರು ಲಮಾಣಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ವಿವೇಕ್. ವಿವೇಕ್, ತಮ್ಮದೇ ಪಕ್ಷದ ಶಾಸಕ, ಬಿಜೆಪಿ ಶಾಸಕ ಶಿರಹಟ್ಟಿಯ ಚಂದ್ರು ಲಮಾಣಿ ಈಗ ಲಂಚ ತೆಗೆದುಕೊಳ್ಳುವಂತಹ ವಿಚಾರದಲ್ಲಿ ರೆಡ್ ಹ್ಯಾಂಡ್ ಆಗಿ ಲೋಕಾಗೆ ಸಿಕ್ಕಿಬಿದ್ರು. ಬಿಜೆಪಿ ಈ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಕ್ಕೆ ಏನಾದ್ರು ಪಕ್ಷದಿಂದ ಉಚ್ಚಾಟನೆ ಮಾಡುತ್ತಾ? ಏನು ಹೈಕಮಾಂಡ್ ನಡೆ ಆಗಬಹುದು ಅಂತ ನೀವು ಮಾಹಿತಿ ಕೊಡೋದಾದ್ರೆ? ಎಸ್ ಮಂಜರಿ, ಈಗಾಗಲೇ ಏನು ಚಂದ್ರು ಲಮಾಣಿ ಅವರು ರೆಡ್ ಹ್ಯಾಂಡೆಡ್ ಆಗಿ 5 ಲಕ್ಷಗಳ ಹಣ ಪಡೆಯಬೇಕಾದ್ರೆ, ಲಂಚ ಪಡೆಯಬೇಕಾದ್ರೆ ಸಿಕ್ಕಿ ಬಿದ್ದಿದ್ದಾರೆ, ಲೋಕವರೆಗೆ ಬಿದ್ದಿದ್ದಾರೆ. ಈ ವಿಚಾರವಾಗಿ ಬಿಜೆಪಿಗೂ ಈಗ ಸಾಕಷ್ಟು ಮುಜುಗರ ಉಂಟು ಮಾಡಿದೆ ಸದ್ಯದ ಪರಿಸ್ಥಿತಿಯಲ್ಲಿ. ಯಾಕಂದ್ರೆ ಇಲ್ಲಿವರೆಗೂ ಕೂಡ ಬಿಜೆಪಿ ಭ್ರಷ್ಟ ಸರ್ಕಾರ ಎಂಬ ಒಂದು ಲೆಕ್ಕಾಚಾರದಲ್ಲೇ ಪ್ರತಿಭಟನೆಗಳು ಮಾಡ್ತಿತ್ತು. ಮೊನ್ನೆ ಅಷ್ಟೇ ಅಧಿವೇಶನದ ಕೊನೆ ದಿನವೂ ಅಷ್ಟೇ ಅಹೋರಾತ್ರಿ ಧರಣಿ ನಡೆಸಿತ್ತು ಭ್ರಷ್ಟಾಚಾರದ ಸರ್ಕಾರ ಅಂತ. ಆ ಧರಣಿಯಲ್ಲಿ ಚಂದ್ರು ಲಮಾಣಿ ಅವರು ಕೂಡ ಭಾಗಿಯಾಗಿದ್ರು. ಈಗಾಗ್ಲೇ ಅವರು ಆ ಧರಣಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ಒಂದಿಷ್ಟು ವಿಡಿಯೋಸ್ಗಳನ್ನ ಇಟ್ಕೊಂಡು ಟ್ರೋಲ್ ಮಾಡೋದಕ್ಕೂ ಕೂಡ ಪ್ರಾರಂಭ ಮಾಡಿದೆ ಕಾಂಗ್ರೆಸ್ ಪಕ್ಷದ ಒಂದಿಷ್ಟು ಪೇಜ್ಗಳು. ಆದ್ರೆ ಸದ್ಯದ ಮಟ್ಟಿಗೆ ಇದು ದೊಡ್ಡ ಡ್ಯಾಮೇಜ್ ಆಗಿರೋದ್ರಿಂದ ಬಿಜೆಪಿ ನಾಯಕರ ಮುಂದಿನ ನಡೆ ಯಾವ ರೀತಿಯಾಗಿರುತ್ತೆ ಅಂತ ಕೂಡ ಕಾದ್ ನೋಡ್ಬೇಕಾಗಿರುತ್ತೆ. ಜೊತೆಗೆ ಚಂದ್ರು ಲಮಾಣಿ ಅವರ ಸಂಪೂರ್ಣ ವಿವರವನ್ನು ಈಗಾಗಲೇ ಹೈಕಮಾಂಡ್ ವರದಿಯನ್ನ ಕೂಡ ಕೇಳಿದೆ, ಆ ವರದಿಯನ್ನ ಕೂಡ ತರಿಸ್ಕೊಂಡಿದೆ. ಒಂದ್ ವೇಳೆ ಹೈಕಮಾಂಡ್ಗೆ ಏನಾದ್ರೂ ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ ಏನಾದ್ರೂ ಅಂತ ಅನ್ಸಿ
ಎಕ್ಸ್ಪೆಲ್ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಜೊತೆಗೆ ಈ ಹಿಂದೆ ನಾವು ವೈ ಸಂಪಂಗಿ ಅವರಾಗಿರ್ಬೋದು, ವಿರೂಪಾಕ್ಷ ಅಪ್ಪ ಆಗಿರ್ಬೋದು, ಇವರೆಲ್ಲ ವಿಚಾರಗಳಲ್ಲೂ ಕೂಡ ಅಷ್ಟೇ ಬಿಜೆಪಿ ಅದೇ ರೀತಿಯಾಗಿ ಅವ್ರಗಳಿಗೆ ಟಿಕೆಟ್ ಕೂಡ ಕೊಟ್ಟಿರ್ಲಿಲ್ಲ ಮುಂದಿನ ಚುನಾವಣೆಗಳಲ್ಲಿ. ಈಗ ಚಂದ್ರು ಲಮಾಣಿ ಅವ್ರಿಗೂ ಕೂಡ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಕೊಡೋದು ಬಹುತೇಕ ಡೌಟ್. ಜೊತೆಗೆ ಸದ್ಯದ ಮಟ್ಟಿಗೆ ಡ್ಯಾಮೇಜ್ ಕಂಟ್ರೋಲ್ಗೆ ಅವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಎಂಬ ಒಂದಿಷ್ಟು ಮಾಹಿತಿಗಳು ಕೂಡ ಈಗ ಲಭ್ಯವಾಗ್ತಿದೆ ಮಂಜರಿ. ಓಕೆ ವಿವೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.